ಸಮ್ ಮೋಷನ್ ಚಾಪ್ಟರ್ ಅದನ್ನೇ ರಿವೈಸ್ ಮಾಡೋಣ. ಸೊ ಯಾಕಂದರೆ ಇಫ್ ಯು ವಾಂಟ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಫ್ರಮ್ ಗ್ರಾವಿಟೇಷನ್, ಸೊ ನಮಗೆ ಮೋಷನ್ ಚಾಪ್ಟರ್ಸ್ ಏನಿದೆ ತರವಾಗಿ ಗೊತ್ತಿರಬೇಕು, ಅಟ್ಲೀಸ್ಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಅವಾಗಷ್ಟೇ ಗ್ರಾವಿಟೇಷನ್ ಏನಿರುತ್ತೆ ಅದ್ರ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಯೂಶ್ವಲಿ ಪ್ರಾಬ್ಲಮ್ಸ್ ಯಾವ ಥರ ಇರುತ್ತೆ, ಒಂದು ಬಸ್ ರನ್ ಆಗ್ತಾ ಇರುತ್ತೆ ಅಥವಾ ಒಂದು ಟ್ರೈನ್ ರನ್ ಆಗ್ತಾ ಇರುತ್ತೆ, ಈ ಥರ ಇರುತ್ತೆ. ಒಂದು ಸಿಂಪಲ್ ಪ್ರಾಬ್ಲಮ್ ತೊಗೊಳ್ಳೋಣ. ಎ ಟ್ರೈನ್ ಸ್ಟಾರ್ಟಿಂಗ್ ಫ್ರಮ್ ಎ ರೈಲ್ವೆ ಸ್ಟೇಷನ್ ಆ್ಯಂಡ್ ಮೂವಿಂಗ್ ವಿತ್ ಎ ಯೂನಿಫಾರ್ಮ್ ಆಕ್ಸಿಲರೇಷನ್ ಅಟೈನ್ಸ್ ಎ ಸ್ಪೀಡ್ ಆಫ್ 40 ಕಿಲೋಮೀಟರ್ಸ್ ಇನ್ 10 minutes ಅಂತ ಇರುತ್ತೆ. ಯಾವುದಾದ್ರು ಒಂದು ಆಬ್ಜೆಕ್ಟು, ಟ್ರೈನ್ ಆಗ್ಬೋದು, ಬಸ್ ಆಗ್ಬೋದು. ಸೊ ಇಫ್ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂತಂದರೆ ಅದ್ರ ಸ್ಪೀಡು ಸ್ಟೇಷನಲ್ಲಿ ಹಾಲ್ಟ್ ಆಗಿರುತ್ತೆ, ಸ್ಟೇಷನಿಂದ ಮೂವ್ ಆಗೋಕ್ಕೆ ಶುರು ಆಗುತ್ತೆ. ಎ ವೆಹಿಕಲ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಮೀನ್ಸ್ ಇಟ್ ಈಸ್ ಎಟ್ ರೆಸ್ಟ್, ಇಟ್ ಸ್ಟಾರ್ಟ್ಸ್ ಮೂವಿಂಗ್. ಸೊ ಇಫ್ ಎನಿ ವೆಹಿಕಲ್ ಆರ್ ಎನಿ ಆಬ್ಜೆಕ್ಟ್, ಇಫ್ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್, so initial velocity of the vehicle is 0. So what I'm trying to say you have a car is at rest. So when object starts to move, there are two types of velocities. One is called initial velocity, that is u. Another is final velocity, that is v. For any object you will have an initial velocity or final velocity. So starting from rest ಇದ್ದಾಗ u is equal to 0 ಇತ್ತು, ಗಾಡಿ ಓಡಿಸೋಕ್ಕೆ ಶುರು ಮಾಡ್ತೀವಿ, ಕಾರ್ ಓಡಿಸೋಕ್ಕೆ ಶುರು ಆಗುತ್ತೆ. ಸೊ ವಿತಿನ್ 5 ಸೆಕೆಂಡ್ಸು 10 ಸೆಕೆಂಡ್ಸು ಯಾವುದೋ ಒಂದು 10, 20 ಈ ಥರ ಸ್ಪೀಡ್ ಬಂದೇ ಬರುತ್ತೆ. ಕರೆಕ್ಟಾ? ಫಸ್ಟ್ ಗೇರ್ ಹಾಕ್ತೀವಿ, 10ನಲ್ಲಿರುತ್ತೆ. ಮತ್ತು ಇನ್ನೊಂದು 20 ಸೆಕೆಂಡ್ಸ್ ಬಿಟ್ಟು ಸೆಕೆಂಡ್ ಗೇರ್ ಹಾಕ್ತೀವಿ, ಮತ್ತು ಅದೊಂದು ಸ್ಪೀಡ್ 30 ಬಂದಿರುತ್ತೆ. ಸೊ ಹೀಗೆ ಗ್ರ್ಯಾಜುವಲಾಗಿ ರೈಸ್ ಆಗ್ತಿರುತ್ತೆ. ಯಾವುದೋ ಒಂದು ಟೈಮಲ್ಲಿ ಆಫ್ಟರ್ 1 minute ನಾನು ಚೆಕ್ ಮಾಡ್ತೀನಿ. 1 minute ಇಲ್ಲಿಂದ ಈ ಟೈಮ್ಗೆ ವೆಹಿಕಲಲ್ಲಿರುತ್ತೆ. 1 minute ನಾನು ಚೆಕ್ ಮಾಡಿದಾಗ ಅದ್ರ ಸ್ಪೀಡು 30 km/h ಸ್ಪೀಡ್ ಚೆಕ್ ಮಾಡ್ತೀನಿ ಅಂದ್ರೇನು, ಓಡೋಮೀಟರ್ ನೋಡ್ತೀನಿ. ಓಡೋಮೀಟರ್ 10, 20 ಅಂತ ಇರುತ್ತಲ್ವಾ. ಸೊ ಓಡೋಮೀಟರ್ ನೋಡಿದ್ರೆ 1 minute ಆದಮೇಲೆ 30 ತೋರಿಸ್ತಿರುತ್ತೆ. ಓಕೆನಾ? ಸೊ ಫ್ರಮ್ ದಿಸ್ ಓಡೋಮೀಟರ್ ವಾಟ್ ವಿ ಕ್ಯಾನ್ ಸಿ ಇಸ್ ದಟ್ ಓನ್ಲಿ ಸ್ಪೀಡ್ ಆಫ್ ದ ಕಾರ್, ಓನ್ಲಿ ವೆಲಾಸಿಟಿ ಆಫ್ ದ ಕಾರ್. ಸ್ಪೀಡು, ವೆಲಾಸಿಟಿ ಮೈನರ್ ಡಿಫ್ರೆನ್ಸ್ ಅಷ್ಟೇ. ಈ ಡಿಫ್ರೆನ್ಸ್ ಏನೋ ಸದ್ಯಕ್ಕೆ ಬೇಡ. ಸ್ಪೀಡ್ ಅಂತಂದರೆ ವೆಲಾಸಿಟಿ ಅಂತ ಅನ್ಕೊಬೋದು. ಓಕೆನಾ? ಸೊ ವಾಟ್ ವಿ ಸಿ ಇಸ್ ದಟ್ ಓನ್ಲಿ ಸ್ಪೀಡ್ ಕಾಣಿಸ್ತಾ ಇರುತ್ತೆ ಓಡೋಮೀಟರ್ ಚೆಕ್ ಮಾಡ್ತಾಯಿದ್ರೆ. ಆಕ್ಸಲರೇಷನ್ ಕಾಣಿಸುತ್ತಾ? ಕಾಣಿಸಲ್ಲ, ಓನ್ಲಿ ಸ್ಪೀಡ್ ಕಾಣ್ತಾ ಇರುತ್ತೆ. 1 minute ಆದಮೇಲೆ ನಾನು 1 minute ಆದಮೇಲೆ ಚೆಕ್ ಮಾಡಿದ್ರೆ 30 km/h ಇರುತ್ತೆ. ಸೊ ಆಫ್ಟರ್ ಸಮ್ ಟೈಮ್ ಏನು ವೆಲಾಸಿಟಿ ಇರುತ್ತೆ ಅದನ್ನ ಫೈನಲ್ ವೆಲಾಸಿಟಿ ಅಂತೀನಿ, ನನ್ನ ರೆಫರೆನ್ಸು. ಸೊ ಇನ್ನೊಂದು ಯಾವುದೋ ಬೇರೆ ಕೇಸ್ ಇರುತ್ತೆ, ಒಂದು ಕಾರ್ ಇರುತ್ತೆ. ಸೊ 1 minute ಮೆಷರ್ ಮಾಡಿರ್ತೀನಿ 30 km/h ಸ್ಪೀಡು ಓಡೋಮೀಟ್ರಲ್ಲಿ. ಅದಾದಮೇಲೆ 5 minutes ಆದಮೇಲೆ ಮೆಷರ್ ಮಾಡ್ತೀನಿ 55 km/h. ಸೊ ನನ್ನ ರೆಫರೆನ್ಸ್ ಪಾಯಿಂಟ್ ಇವಾಗ ಇದು ಇನಿಷಿಯಲ್ ವೆಲಾಸಿಟಿ, ಇದು ಫೈನಲ್ ವೆಲಾಸಿಟಿ. ಸೊ ಇನಿಷಿಯಲ್ ವೆಲಾಸಿಟಿ ಅಂದರೆ ಫಸ್ಟ್ ಅದು ಕನ್ಸಿಡರ್ ಮಾಡ್ತೀವಿ, ಅದು ಫೈನಲ್ ವೆಲಾಸಿಟಿ ಅಂತಂದರೆ ಆಫ್ಟರ್ ಸಮ್ ಮೂಮೆಂಟ್ ಯಾವ್ದು ಕನ್ಸಿಡರ್ ಮಾಡ್ತೀವಿ ಅದು. ಸೊ ಇನಿಷಿಯಲ್ ವೆಲಾಸಿಟಿ ಯಾವಾಗಲೂ 0 ಆಗಿರಬೇಕಾ? ಇಲ್ಲ. ಓಕೆನಾ? ಸೊ ಇದೇ ಕಾರ್, ಐ ಆಮ್ ಜಸ್ಟ್ ಗಿವಿಂಗ್ ಸಮ್ ಎಕ್ಸಾಂಪಲ್ಸ್. ದ ಸೇಮ್ ಕಾರ್, ಓಕೆ, ಸೇಮ್ ಕಾರ್ ಮೂವ್ ಆಗ್ತಾ ಇರುತ್ತೆ ಆಲ್ರೆಡಿ ಇನ್ ಮೂಮೆಂಟ್. ಎಲ್ಲಿ? ಅದ್ರದ್ದು ವೆಲಾಸಿಟಿ 50 km/h. ಯಾವುದೋ ಒಂದು ಟೈಮಲ್ಲಿ ಮೆಷರ್ ಮಾಡ್ತೀನಿ, ಆಯಿತಾ? 12 ಗಂಟೆ 12 PM ನೋಡ್ತೀನಿ. ಸಡನ್ನಾಗಿ ಯಾವುದೋ ಒಂದು ವೆಹಿಕಲ್ ಅಡ್ಡ ಬಂದುಬಿಡುತ್ತೆ, ಬ್ರೇಕ್ ಅಪ್ಲೈ ಮಾಡ್ತಾರೆ. ಬ್ರೇಕ್ ಅಪ್ಲೈ ಮಾಡಿದಾಗ ಕಾರ್ ಸ್ಟಾಪ್ ಆಗುತ್ತೆ. ಸಡನ್ನಾಗಿ ಬ್ರೇಕ್ ಅಪ್ಲೈ ಮಾಡಿದ್ರೆ ವಿತಿನ್ 10 ಸೆಕೆಂಡ್ಸು, 12 ಗಂಟೆ 12 PM ಇರುತ್ತೆ. ನೆಕ್ಸ್ಟು 10 ಸೆಕೆಂಡ್ಸು, 12 PM + 10 seconds ಅಂತ ಬರೀತೀನಿ. ವಿತಿನ್ 10 ಸೆಕೆಂಡ್ಸು ಬ್ರೇಕ್ ಅಪ್ಲೈ ಮಾಡಿದಾಗ ಕಾರ್ ಸ್ಟಾಪ್ ಆದಾಗ ಏನಾಗುತ್ತೆ? ವೆಲಾಸಿಟಿ 0 ಆಗುತ್ತೆ. ಕರೆಕ್ಟಾ? ಓಡೋಮೀಟರ್ ಕರೆಕ್ಟಾಗಿ 55 ಟಕ್ಕನ್ 0 ಬರಲ್ವಾ? ಕಾರ್ ಇದೆ ತಾನೆ, ಕಾರ್ ನೋಡಿದರೆ ತಾನೆ, ಅಥವಾ ಬೈಕಲ್ಲಿ ಓಡೋಮೀಟ್ರು ಸಡನ್ನಾಗಿ 0 ಬಂದೇ ಬರುತ್ತೆ. ಸೊ ಫೈನಲ್ ವೆಲಾಸಿಟಿ ಏನಾಗುತ್ತೆ? 0. ಇನಿಷಿಯಲ್ ವೆಲಾಸಿಟಿ 50 km/h. ಅರ್ಥ ಆಯ್ತಾ? ಸೊ ಏನು, 2 ವೆಲಾಸಿಟಿ ಬಗ್ಗೆ ಹೇಳಿದೆ, ಒಂದು ಇನಿಷಿಯಲ್ ವೆಲಾಸಿಟಿ, ಒಂದು ಫೈನಲ್ ವೆಲಾಸಿಟಿ. ಡಿಪೆಂಡ್ ಆನ್ ಮೈ ಸಿಚುವೇಶನ್ ಇನಿಷಿಯಲ್ ವೆಲಾಸಿಟಿ ಏನು ಬೇಕಾದ್ರೂ ಇರ್ಬೋದು, ಫೈನಲ್ ವೆಲಾಸಿಟಿ ಕುಡ್ ಬಿ ಎನಿಥಿಂಗ್. ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ವೆಲಾಸಿಟಿ ಚೇಂಜಸ್. ಫ್ಯಾನ್ ಬೇಕಾ? ಓಕೆ,
ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ವೆಲಾಸಿಟಿ ಚೇಂಜಸ್. ಇಷ್ಟು ಕ್ಲಿಯರಾ? ಸೊ ಇವಾಗ ಇನಿಷಿಯಲ್ ವೆಲಾಸಿಟಿ ಫೈನಲ್ ವೆಲಾಸಿಟಿ ಅಂದರೆ ಗೊತ್ತಾಯಿತು. ಸೊ ವಿ ಹ್ಯಾವ್ ಟು ಸಿ ಆಕ್ಸಲರೇಷನ್. ವಾಟ್ ಈಸ್ ಆಕ್ಸಲರೇಷನ್? ಆಕ್ಸಲರೇಷನ್ ಅಂದರೆ ಚೇಂಜ್ ಇನ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಆಕ್ಸಲರೇಷನ್ A is equal to change in velocity. Change in velocity with respect to time. With respect to time ಅಂತ ನಾವು ಹೆಂಗೆ ಬರಿತೀವಿ? ಓವರ್ ಟೈಮ್. ಇಫ್ ಯು ಮೆಷರ್ ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ನ ನಾವು ಡಿನಾಮಿನೇಟರ್ ಬರಿತೀವಿ. ವಿ ರೈಟ್ ಇಟ್ ಇನ್ ದ ಡಿನಾಮಿನೇಟರ್. ಕರೆಕ್ಟಾ? ಫಾರ್ ಎಕ್ಸಾಂಪಲ್ ಸ್ಪೀಡ್ ಫಾರ್ಮುಲಾ ಏನು? ಡಿಸ್ಟೆನ್ಸು ಓವರ್ ಟೈಮ್ ಅಂದರೆ ಎಷ್ಟು ಟೈಮಲ್ಲಿ ಎಷ್ಟು ಸ್ಪೀಡ್ ಚೇಂಜ್ ಆಯಿತು ಅಂತ. ಇನ್ ವಾಟ್ ಅಮೌಂಟ್ ಆಫ್ ಟೈಮ್, ವಾಟ್ ಈಸ್ ದ ಚೇಂಜ್ ಇನ್ ಸ್ಪೀಡ್. ಸೊ ನಾನು ಹೇಳಿದ್ದೀನಿ ಚೇಂಜ್. ಫಾರ್ ಎಕ್ಸಾಂಪಲ್ ವೆಲಾಸಿಟಿ ಐ ಹ್ಯಾವ್ ಟು ಡಿನೋಟ್ ಟು ವೆಲಾಸಿಟಿ. ಎರಡು ವೆಲಾಸಿಟಿ ತೊಗೋಬೇಕು, ಒಂದು V1 ಒಂದು V2 ಅಂತ ಇಟ್ಕೋಬೋದಾ? ಇಟ್ಕೋಬೋದು ಆಲ್ಜಿಬ್ರಿಕ್ ನೊಟೇಷನ್ನು. ನನಗೆ ಎರಡು ವೆಲಾಸಿಟಿ ಬೇಕು, ಯಾವ್ದು ಬೇಕಾದ್ರೂ ವೆಲಾಸಿಟಿ ಆಗಿರ್ಬೋದು. ಒಂದು ಆಬ್ಜೆಕ್ಟ್ ಮೂಮೆಂಟಲ್ಲಿದೆ, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ V1 ಇರುತ್ತೆ, ಇನ್ನೊಂದು ಪಾಯಿಂಟ್ ಆಫ್ ಟೈಮಲ್ಲಿ V2 ಇರುತ್ತೆ. ಇದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಬೇಕಾದ್ರೆ ಇರ್ಬೋದು, ಅಥವಾ V1 ಜಾಸ್ತಿ ಇದ್ದು V2 ಬೇಕಾದ್ರೂ ಕಮ್ಮಿ ಇರ್ಬೋದು. ಇಟ್ ಕುಡ್ ಬಿ ಎನಿಥಿಂಗ್, ಬೇಸಿಕ್ ಆಲ್ಜಿಬ್ರಾ. ಸೊ ಟೈಮ್ T1 T2, ನನ್ನ ಟೈಮ್ T1 T2. ಬೇರೆ ಅರ್ಲಿಯರ್ ಎಕ್ಸಾಂಪಲ್ ಕಂಪೇರ್ ಮಾಡ್ಕೊಳ್ಳಿ. ಎರಡು ಟೈಮ್ ಇನ್ಸ್ಟೆಂಟಲ್ಲಿ ಮೆಜರ್ ಮಾಡ್ತಾಯಿದ್ದೆ, ಎರಡು ವೆಲಾಸಿಟಿ ಇರ್ತಿತ್ತು ಕಾರ್ಗೆ. ಸೊ ನಾವು ದ ಚೇಂಜ್ ಇನ್ ವೆಲಾಸಿಟಿ ಆಯಿತಾ. ಸೊ V2 ಮೈನಸ್ V1 ಓವರ್ T2 ಮೈನಸ್ T1 ಬರಿಬೋದಾ? ಸೊ ವೆನ್ ಐ ಸೇ ಚೇಂಜ್ ಅಂದ್ರೇನು? ಡಿಫ್ರೆನ್ಸ್. ದ ಚೇಂಜ್ ಮೀನ್ಸ್ ಡಿಫ್ರೆನ್ಸ್. ಡಿಫ್ರೆನ್ಸ್ ಅಂದ್ರೇನು? ಸಬ್ಟ್ರಾಕ್ಷನ್ ಮಾಡಬೇಕು. ಯಾವುದೋ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಬಸ್ ಏನು 10 ಕಿಲೋಮೀಟ್ರ್ ಪರ್ ಅವರಿಂದ 10 ಕಿಲೋಮೀಟ್ರ್ ಪರ್ ಅವರಿಂದ 20 ಕಿಲೋಮೀಟರ್ಸ್ ಪರ್ ಅವರ್ಗೆ ಮೂವ್ ಆಯಿತು ಗೇರ್ ಚೇಂಜ್ ಮಾಡಿದಾಗ. ಎಲ್ಲಿ ವಿತಿನ್ ಇಲ್ಲಿ 10 ಸೆಕೆಂಡ್ಸ್ ಇರುತ್ತೆ, ಇಲ್ಲಿ 50 ಸೆಕೆಂಡ್ಸ್ ಇರುತ್ತೆ. ನಾನು ಹೆಂಗೆ ಬರೀತೀನಿ? V2 20, V1 ಮೈನಸ್ 10 ಓವರ್ ಟೈಮ್ 2 50 ಸೆಕೆಂಡ್ಸ್, ಟೈಮ್ 1 10 ಸೆಕೆಂಡ್ಸ್. ಅರ್ಥ ಆಗ್ತಾಯಿದೆಯಾ? ಸೊ ಚೇಂಜ್ ಅಂದರೆ ಡಿಫ್ರೆನ್ಸ್. ವಾಟ್ ಈಸ್ ಡಿಫ್ರೆನ್ಸ್? ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಫ್ರೆನ್ಸ್? ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಫ್ರೆನ್ಸ್ ಅಂದರೆ, ಸೇ ಇಫ್ ಐ ಹ್ಯಾವ್ ಟೂ ಥಿಂಗ್ಸ್, ಸೇ ಎಕ್ಸ್ ವೈ, ವಾಟ್ ಈಸ್ ದ ಚೇಂಜ್? ವೈ ಮೈನಸ್ ಎಕ್ಸ್, ಆರ್ ಇಟ್ ಕುಡ್ ಬಿ ಎಕ್ಸ್ ಮೈನಸ್ ವೈ, ಎನಿಥಿಂಗ್. ಅದೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಬರುತ್ತೆ? ದಟ್ ಈಸ್ ಚೇಂಜ್. ಅಂಗಡಿಲಿ ಹೋಗಿ ಚೇಂಜ್ ಕೊಡಿ ಅಂತೀವಿ ಅಂದ್ರೇನು? ನಾನು ಐಟಮ್ ಏನೋ ತೊಗೋತೀನಿ, ಅದಕ್ಕೆ ರಿಟರ್ನ್ ಎಷ್ಟೋ ಕೊಡ್ತಾನೆ ಅಂತ ಅರ್ಥ. ಸೊ ದಟ್ ಈಸ್ ಚೇಂಜ್. ಹೌದಾ? ನಾವು ಚೇಂಜ್ ಆಗ್ತೀವಿ, ಹೌದಾ? ಸೊ V2 ಮೈನಸ್ V1 ಡಿವೈಡೆಡ್ ಬೈ T2 ಮೈನಸ್ T1. ಇಲ್ಲಿವರೆಗೆ ಕ್ಲಿಯರಾ? ಸೊ ಇಷ್ಟು. ಶ್ರಾವಣಿ ಏನೇನು ಡೌಟ್ ಇದೆಯಾ? ಏನೇ ಡೌಟ್ ಇದ್ರೂ ಕೇಳಬೇಕು. ಸೊ ಫಾರ್ ಕ್ಲಿಯರ್. ಸೊ ಅರ್ಲಿಯರ್ ಕಾನ್ಸೆಪ್ಟಲ್ಲಿ ಹೇಳಿದೆ ನಾವೇನೇನಾದ್ರೂ, ಸೊ ಲೆಟ್ಸ್ ಅಸ್ಯೂಮ್ ಇನಿಷಿಯಲ್ V1 ಇನಿಷಿಯಲ್ ವೆಲಾಸಿಟಿ ಏನಿರುತ್ತೆ ಅದನ್ನ U, V2 ಫೈನಲ್ ವೆಲಾಸಿಟಿ ಏನಿರುತ್ತೆ ಅದನ್ನ V. ಈ ಸಿಂಬಲ್ಸ್ ಯೂಸ್ ಮಾಡ್ತೀನಿ. ಸೊ ಇನ್ ಜನರಲ್ T2 ಮೈನಸ್ T1ನ T ಅಂತ ತೊಗೋತೀನಿ. ಲೆಟ್ ಮಿ ಟೇಕ್ T2 ಮೈನಸ್ T1 ಆಸ್ T. ಸೊ ನಾವು ಕ್ಯಾನ್ ಐ ರೈಟ್ V ಮೈನಸ್ U ಓವರ್ T. ಸೊ ನಮಗೆ ಡೆಫಿನೇಷನ್ಸ್ ಗೊತ್ತಿರಬೇಕು. ಆಕ್ಸಲರೇಷನ್, ಓಕೆ, ಆಕ್ಸಲರೇಷನ್ ಸರ್ ಏನಂತ ಹೇಳಿದರೆ ಚೇಂಜ್ ಇನ್ ವೆಲಾಸಿಟಿ ಓವರ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಎಷ್ಟು ವೆಲಾಸಿಟಿ? ಇನ್ನೂ ಸಿಂಪಲಾಗಿ ಹೇಳೋದಾದ್ರೇನು, ನಾವು ಫಾಸ್ಟಾಗಿ ಹೋಗಬೇಕು ಅಂದರೆ ಆಕ್ಸಲರೇಷನ್ ಜಾಸ್ತಿ ಕೊಡಬೇಕು ಗಾಡೀಲಿ. ಅಂದರೆ ನಾವು ವೆಲಾಸಿಟಿನ ತುಂಬ ಫಾಸ್ಟಾಗಿ ಚೇಂಜ್ ಮಾಡ್ತಾಯಿದ್ದೀನಿ ಅಂತ ಅರ್ಥ. ಕರೆಕ್ಟಾ? ಕೆಲವೊಂದು ಕಾರ್ದು ನಾವು ಸ್ಪೆಸಿಫಿಕೇಷನ್ಸ್ ನೋಡಿದ್ರೆ ವಿತಿನ್ 5 ಸೆಕೆಂಡ್ಸಲ್ಲಿ ಇಟ್ ಕ್ಯಾನ್ ಅಚೀವ್ 100 ಕಿಲೋಮೀಟರ್ ಪರ್ ಅವರ್, ಅಷ್ಟು ಫಾಸ್ಟಾಗಿ ಅಚೀವ್ ಮಾಡುತ್ತೆ ಅಂತ ಹೇಳ್ತಿರ್ತಾರೆ. ಆದರೆ ಆಕ್ಸಲರೇಷನ್ ಜಾಸ್ತಿ ಅಂತ ಇರುತ್ತೆ ಸೂಪರ್ ಕಾರ್ಸ್ದೆಲ್ಲ, ಹೌದಾ? ಸೊ ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾನು ಟೈಮು 1 ಸೆಕೆಂಡ್ಗೆ ಸ್ವಲ್ಪ ನಿಧಾನಕ್ಕೆ ಆಕ್ಸಲರೇಟ್ ಮಾಡಿದ್ರೆ ಸ್ಪೀಡು ನಿಧಾನಕ್ಕೆ ಚೇಂಜ್ ಆಗುತ್ತೆ. ಟೈಮ್ ಫಾಸ್ಟಾಗಿ ಆಕ್ಸಲರೇಟ್ ಮಾಡಿದ್ರೆ ಸ್ಪೀಡು ಫಾಸ್ಟಾಗಿ ಆಗುತ್ತೆ. ಸೊ ಟೈಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೌ ಮೈ ಆಕ್ಸಲರೇಷನ್ ಇಸ್ ಚೇಂಜ್. V2 ಮೈನಸ್ V1 ಓವರ್ T2 ಮೈನಸ್ T1 ಈಸ್ ಈಕ್ವಲ್ ಟು V ಮೈನಸ್ T. ದಿಸ್ ಇಸ್ ದ ಬೇಸಿಕ್ ಫಾರ್ಮುಲಾ. ಆಕ್ಸಲರೇಷನ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ ಅಂದರೆ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಓವರ್ ಟೈಮ್. ಟೈಮ್ ಎಷ್ಟು ಲ್ಯಾಪ್ಸ್ ಆಗಿರುತ್ತೆ ಅಷ್ಟು, ಸರಿನಾ? ಸೊ ಇದನ್ನೇ ನಾವೇನಂತ ಬರಿತೀವಿ? ಇನ್ ಸಿಂಪ್ಲಿಫಿಕೇಷನ್. ಇದನ್ನೇ ಸಿಂಪ್ಲಿಫೈ ಮಾಡಿ ಹೇಳಿರ್ತಾರೆ ಅಷ್ಟೇ. ಸೊ ಇದು ಡೆಫಿನಿಷನ್ ನಮ್ಗೆ ಗೊತ್ತಿರಬೇಕು.
ಅದರಿಂದ ನಮಗೆ ಈ ಥರ ಬರ್ಕೋಬೋದು. ಫಾರ್ಮುಲಾ ಮರ್ತಂದರೆ ಡೆಫಿನಿಷನ್ಸಿಂದ ನಾವು ಫಾರ್ಮುಲಾ ಡಿರೈವ್ ಮಾಡ್ಕೋಬೋದು. ಸೊ ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ. ಸೊ ವಿ ಮೈನಸ್ ಯು, ಸೊ ವಿ ಮೈನಸ್ ಯು ಬೈ ಟಿ ಈಸ್ ಈಕ್ವಲ್ ಟು ಎ. ನಾನು ಬರೀತಾ ಇರ್ತೀನಿ, ಎಲ್ಲ ಸ್ಟೆಪ್ಪು ಗೊತ್ತಾಯ್ತು ಅಂತ ಕೇಳಲ್ಲ, ಡೌಟ್ ಅಂತ ಹೇಳ್ಬೇಕು, ಅಬ್ಸರ್ವ್ ಮಾಡ್ತಿರ್ಬೇಕು, ಬೇಕು ಅಂತ ತಪ್ಪೇ ಬರೀತಿರ್ತೀನಿ. ವಿ ಮೈನಸ್ ಯು ಬೈ ಟಿ ಓವರ್ ಎ. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಸ್ವಲ್ಪ ಆಚೆ ಈಚೆ ಉಲ್ಟಾ ಮಾಡಿದ್ದೀನಿ, ಕರೆಕ್ಟಾ? ಸೊ ವಿ ಮೈನಸ್ ಯು ಈಸ್ ಈಕ್ವಲ್ ಟು ಎ ಇಂಟು ಟಿ. ವಿ ಮೈನಸ್ ಈಸ್ ಈಕ್ವಲ್ ಟು ಎ ಇಂಟು ಟಿ. ಗೊತ್ತಾಯ್ತಾ ಶ್ರಾವಣಿ? ಸೊ ಏನು ಮಾಡಿದ್ದೀನಿ, ಟಿನ ಶಿಫ್ಟ್ ಮಾಡಿದ್ದೀನಿ, ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ದೀನಿ. ಸೊ ವಿ ಈಸ್ ಈಕ್ವಲ್ ಟು ಎ ಟಿ ಮೈನಸ್ ಎ ಟಿ ಮೈನಸ್ ಯು. ಕರೆಕ್ಟಾ ರಜನಿಕಾಂತ? ಹಾಂ, ತಪ್ಪು. ಸರಿನಾ? ಏನು ಅಂತ ಬರೀಬೇಕು? ವಿ ಈಸ್ ಈಕ್ವಲ್ ಟು ಮೈನಸ್ ಯು ಪ್ಲಸ್ ಎ ಟಿ ಅಂತ ಬರೀಬೇಕು. ವಿ ಈಸ್ ಈಕ್ವಲ್ ಟು ಮೈನಸ್ ಯು ಪ್ಲಸ್ ಎ ಟಿ ಅಂತ ಬರೀಬೇಕು. ಕರೆಕ್ಟಾ? ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋ ಮೈನಸ್ ಯು ಈಕ್ವಲ್ಸ್ನ ಕ್ರಾಸ್ ಮಾಡಿ ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ ಏನಾಗುತ್ತೆ? ಮೈನಸ್ ಯು ವಾಟ್ ಇಟ್ ಬಿಕಮ್ಸ್? ಮೈನಸ್ ಯು ಪ್ಲಸ್ ಯು ಆಗುತ್ತೆ. ಕರೆಕ್ಟಾ? ಸೊ ಇದು ತಪ್ಪು, ಇಲ್ಲಿಗೆ ಪ್ಲಸ್ ಹಾಕಬೇಕು. ಎ ಟಿ ಪ್ಲಸ್ ಯು ಅಂದರೂ ಬರೆದ್ರು ಒಂದೇ. ಇದು ದಿಸ್ ಈಸ್ ನಥಿಂಗ್ ಬಟ್ ಇದೇ ಬರೆದಿದ್ದೆ, ಇದನ್ನೇ ಉಲ್ಟಾ ಬರೆದಿದೆ ಅಷ್ಟೇ. ಮೈನಸ್ ಯು ಪ್ಲಸ್ ಎ ಟಿ ಪ್ಲಸ್ ಯು, ಎಕ್ಸ್ ಪ್ಲಸ್ ವೈ ಅಂದರೂ ಒಂದೇ, ವೈ ಪ್ಲಸ್ ಎಕ್ಸ್ ಅಂದರೂ ಒಂದೇ, ಬೇಸಿಕ್ ಆಲ್ಜಿಬ್ರಾ. ಸೊ ಪ್ಲಸ್ ಯು ಪ್ಲಸ್ ಎ ಟಿ ಇದನ್ನೇ ಸ್ಟ್ಯಾಂಡರ್ಡ್ ಆಗಿ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಇದೇ ನಿಮ್ಮ ಫಸ್ಟ್ ಫಾರ್ಮುಲಾ ಹೆಂಗೆ ಬಂತು ಅಂತಂದರೆ ಹಿಂಗೆ ಬಂತು. ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಬೇಸಿಕ್ ಡೆಫಿನೇಷನ್. ಆ್ಯಂಡ್ ಬೇಸಿಕ್ ಡೆಫಿನೇಷನಿಂದ ಸೊ ಚೇಂಜ್ ಇನ್ ವೆಲಾಸಿಟಿ ಅಂತ ತೊಗೋತೀವಿ, ಚೇಂಜ್ ಇನ್ ಟೈಮ್ ಅಂತ ತೊಗೋತೀವಿ. ಅದು ತೊಗೊಂಡು ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ಬರ್ತೀವಿ. ಅರ್ಥ ಆಯ್ತಾ? ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಇದ್ರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ ಮಾಡೋಣ. ಸೊ ಪ್ರಾಬ್ಲಮ್ ಬರ್ಕೋಬೇಕು. ಓಕೆ. ಎ ಟ್ರೈನ್ starting from railway station. A train starting from railway station and moving with uniform acceleration. Moving with uniform acceleration attains a speed of 40 km per hour. Attains a speed of 40 km per hour. Find its acceleration. ಅರ್ಥ ಆಯ್ತಾ? ಸೊ ಟ್ರೈ ಮಾಡೋಣ, ಈಗ ಥಿಂಕ್ ಮಾಡೋಣ. ಹಾಂ, ಸೊ ಟ್ರೈನ್ ಸ್ಟಾರ್ಟಿಂಗ್ ಫ್ರಮ್ ರೈಲ್ವೆ ಸ್ಟೇಷನ್ ಆ್ಯಂಡ್ ಮೂವಿಂಗ್ ವಿತ್ ಎ ಯೂನಿಫಾರ್ಮ್ ಆಕ್ಸಲರೇಷನ್. ವಾಟ್ ಈಸ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಂದರೆ ನಿಧಾನಕ್ಕೆ, ಲೈಕ್ ಕಾನ್ಸ್ಟೆಂಟಾಗಿ, ಅಂದರೆ ಫಸ್ಟು 5 ಕಿಲೋಮೀಟರ್ಸು, ನೆಕ್ಸ್ಟು 10 ಕಿಲೋಮೀಟರ್ಸು, 15, 20, 30, 5, 10, 15, 20, 25, 30 ಈ ಥರನೇ ಆಗ್ತಾಯಿರುತ್ತೆ. ರಜನಿಕಾಂತ್ ಕೇಳಿಸ್ಕೋಬೇಕು, ಈಗ ಬರೆಯೋಂಗಿಲ್ಲ ಆಯಿತಾ? ಆ ಥರನೇ ಸ್ಟೆಪ್ ಬೈ ಸ್ಟೆಪ್ಪು ವೆಲಾಸಿಟಿ ಚೇಂಜ್ ಆಗ್ತಿರುತ್ತೆ ಅಂತ. ದಟ್ ಈಸ್ ಕಾಲ್ಡ್ ಯೂನಿಫಾರ್ಮ್ ಆಕ್ಸಲರೇಷನ್. ಅಂದರೆ ನಾವೇ ರಿಯಲ್ ಟೈಮಲ್ಲಿ ಅಸ್ಯೂಮ್ ಮಾಡಿಕೊಂಡ್ರೆ ಗ್ರ್ಯಾಜುವಲಾಗಿ ಆಕ್ಸಲರೇಷನ್ ಕೊಡ್ತಾ ಇರ್ತೀನಿ ಅಥವಾ ಗ್ರ್ಯಾಜುವಲಾಗಿ ಆಕ್ಸಲರೇಷನ್ ಡೌನ್ ಮಾಡ್ತಿರ್ತೀನಿ. ಆಕ್ಸಲರೇಷನ್ ಜಾಸ್ತಿ ಗ್ರ್ಯಾಜುವಲಾಗಿ ಕೊಡ್ತಿರ್ತೀನಿ ಅಥವಾ ಗ್ರ್ಯಾಜುವಲಾಗಿ ಡೌನ್ ಮಾಡ್ತಿರ್ತೀನಿ. ಸುಮ್ಮನೆ ಸಿಕ್ಕಾಪಟ್ಟೆ ಹೆಂಗೆ ಕೊಡೋದು ಇಲ್ಲ, ಅದು ನಾನ್ ಯೂನಿಫಾರ್ಮ್. ಇಷ್ಟ ಬಂದಂಗೆ ಒಂದೇ ಸಲ ಸಡನ್ ಜಾಸ್ತಿ ಮಾಡೋದು, ಸಡನ್ ಕಮ್ಮಿ ಮಾಡೋದು ನಾನ್ ಯೂನಿಫಾರ್ಮ್. ಗ್ರ್ಯಾಜುವಲಾಗಿ ಆಗ್ತಾಯಿದ್ರೆ ಯೂನಿಫಾರ್ಮ್. ಓಕೆ, ಆಯಿತು. ಸೊ ಯೂನಿಫಾರ್ಮ್ ಆಕ್ಸಲರೇಷನ್ ಅಟೈನ್ಸ್ ಎ ಸ್ಪೀಡ್ ಆಫ್ 40 km per hour. ಸೊ ಸ್ಟಾರ್ಟಿಂಗ್ ಫ್ರಮ್ ರೈಲ್ವೆ ಸ್ಟೇಷನ್ ಅಂತಂದರೆ ಇನಿಷಿಯಲ್ ವೆಲಾಸಿಟಿ. ಸ್ಟಾರ್ಟಿಂಗ್ ಫ್ರಮ್ ರೈಲ್ವೆ ಸ್ಟೇಷನ್ ಅಂತಂದರೆ ರೈಲ್ವೆ ಸ್ಟೇಷನಲ್ಲಿ ರೆಸ್ಟ್ ಹತ್ರ ಇತ್ತು, ರೈಲ್ವೆ ಸ್ಟೇಷನಲ್ಲಿ ಗಾಡಿ ರನ್ ಆಗ್ತಿರಲ್ಲ, ಇನಿಷಿಯಲ್ ವೆಲಾಸಿಟಿ ಬಿಕಮ್ಸ್ 0. ಎನಿ ಕೇಸ್ ವಿ ಹ್ಯಾವ್ ಟು ಥಿಂಕ್ ಆಫ್ ವಾಟ್ ಈಸ್ ಇನಿಷಿಯಲ್ ವೆಲಾಸಿಟಿ, ವಾಟ್ ಈಸ್ ಫೈನಲ್ ವೆಲಾಸಿಟಿ. ಸೊ ನಾವು
ಮೂವಿಂಗ್ ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್ ಅಟೈನ್ಸ್ ಎ ಸ್ಪೀಡ್ ಆಫ್ 40 ಕಿಲೋಮೀಟರ್. ಯಾವುದೋ ಒಂದು ಟೈಮ್ ಇನ್ಸ್ಟೆಂಟಲ್ಲಿ ನೋಡ್ತೀನಿ. ಇನ್ನೊಂದು ಏನೋ ಡೇಟಾ ಮಿಸ್ಸಿಂಗ್ ಅಲ್ಲ. ಇನ್ 10 ಮಿನಿಟ್ಸ್. ಅದೇ ಅಟೈನ್ಸ್ ಎ ಸ್ಪೀಡ್ 40 km/h in 10 minutes. Find acceleration. 10 ಮಿನಿಟ್ಸ್ ಆದಮೇಲೆ ಮೆಷರ್ ಮಾಡ್ತೀನಿ. ಟ್ರೈನ್ ಯಾವ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಶ್ರಾವಣಿ? 40. ಸೊ ಫೈನಲ್ ವೆಲಾಸಿಟಿ ಈಸ್ ಈಕ್ವಲ್ ಟು 40 km/h. ಸೊ ಸ್ಟ್ಯಾಂಡರ್ಡ್ಸ್ ಯೂನಿಟ್ಸಲ್ಲಿದೆಯಾ? ಇಸ್ ಇಟ್ ಇನ್ ಸ್ಟ್ಯಾಂಡರ್ಡ್ ಯೂನಿಟ್ಸ್? ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂದರೆ ಗೊತ್ತಾ? 40 km/h ಇದು ಯೂನಿಟ್ಸು. ದೀಸ್ ಆರ್ ಕಾಲ್ಡ್ ಯೂನಿಟ್ಸ್. ಸೊ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂದರೆ ಇಟ್ ಶುಡ್ ಬಿ ಇನ್ ಮೀಟರ್ ಆ್ಯಂಡ್ ಸೆಕೆಂಡ್ಸ್. ಮೀಟರ್ಸಲ್ಲಿರಬೇಕು, ಸೆಕೆಂಡ್ಸಲ್ಲಿರಬೇಕು. ಅದಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಕನ್ವರ್ಟ್ ಮಾಡಬೇಕು. 1 ಕಿಲೋಮೀಟರ್ ಇಸ್ ಈಕ್ವಲ್ ಟು, ಇದು ಇಲ್ಲಿ ನೀಟಾಗಿ ಮಾಡ್ತೀನಿ ನೋಡಿ, 40 km/h ಅಂತಂದರೆ 1 hour ಅಂತ ಲೆಕ್ಕ. ಸರಿನಾ? ಇವನೇನು ಯೂನಿಟ್ ಬರ್ದೇನಂದರೆ 1 hour. 1 hourಗೆ 40 ಕಿಲೋಮೀಟ್ರು ಸ್ಪೀಡಲ್ಲಿ ಹೋಗ್ಬೋದು ಅಂತ. 1 hour ಆದರೆ 40 ಕಿಲೋಮೀಟರ್ಸ್ ದೂರ ಹೋಗಿರುತ್ತೆ ಅಂತ ಅದರ ಅರ್ಥ. ಸೊ ಇಲ್ಲಿ ಇದ್ರೇನರ್ಥ? ಸೊ 40 km/h ಅಂದರೆ ಅಂತ 40 × 1 ಕಿಲೋಮೀಟ್ರ್ ಅಂತ ಅರ್ಥ. ಕರೆಕ್ಟಾ? 40 × 1 ಕಿಲೋಮೀಟ್ರ್ ಏನು ಬರೀತೀನಿ? 1 ಕಿಲೋಮೀಟ್ರಿಗೆ ಎಷ್ಟು ಮೀಟ್ರ್ ಶ್ರಾವಣಿ? 1 ಕಿಲೋಮೀಟ್ರಿಗೆ ಹೌ ಮೆನಿ ಮೀಟರ್ಸ್? 100 ಮೀಟರ್ಸಾ? 1000 ಮೀಟರ್ಸಾ? 1000 ಮೀಟರ್ಸು. 1 hourಗೆ 3600 ಸೆಕೆಂಡ್ಸ್. 1 hourಗೆ 3600 ಸೆಕೆಂಡ್ಸು. ಇದು ನೆನಪಿರಬೇಕು. ಮಾಡ್ತಾ ನೆನಪಾಗುತ್ತೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಡೂ, ಐ ಆಮ್ ಕನ್ವರ್ಟಿಂಗ್ ಹವರ್ ಫ್ರಮ್ ಸೆಕೆಂಡ್ಸ್, ಕಿಲೋಮೀಟರ್ ಟು ಮೀಟರ್. ಇಲ್ಲಿ ಯೂನಿಟ್ ಮೀಟ್ರಲ್ಲಿದೆಯಾ? ಯೂನಿಟು? ಸೆಕೆಂಡ್ಸಲ್ಲಿದೆಯಾ ರಜನಿಕಾಂತ್? ಇದೆ. ಸೊ ನಾವು ಕ್ಯಾನ್ಸಲ್ ಮಾಡಿ, ಇದು ಮಾಡಲೇಬೇಕು. 2 zeros 2 0 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟಾ? 4 ಟ್ರೈ ಮಾಡಬೇಕು. 36 40 ಎಷ್ಟು ಬರುತ್ತೆ? 9s 10s 10 × 10 100 100/9. ಅರ್ಥ ಆಯ್ತಾ? ಸೊ ಹೆಂಗೆ ಮಾಡಿದೆ ಶ್ರಾವಣಿ? ಮಲ್ಲಿ ಡಿವಿಷನ್ಸ್ ಎಲ್ಲ ಬರುತ್ತಾ? ಟ್ರೈ ಮಾಡಬೇಕು. ಆಯಿತು, ಇವಾಗ ಸದ್ಯಕ್ಕೆ ಈಗ ಹೇಳಿರ್ತೀನಿ. ಸೊ ಬೇಸಿಕಲಿ 40 × 1000 ಓವರ್ 3600. ಇಲ್ಲಿ ಮೀಟರ್ ಇದೆ, ಇಲ್ಲಿ ಸೆಕೆಂಡ್ ಇದೆ. ನಾನು ಡಿವಿಷನ್ ಮಾಡ್ತಾಯಿದ್ದೀನಿ. ಸೊ 2 zeros ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡ್ತಾಯಿನಿ, ಅನದರ್ 2 zeros ನ್ಯೂಮರೇಟರ್ ಕ್ಯಾನ್ಸಲ್ ಮಾಡ್ತೀನಿ. ಸೊ 36 40 ಮಲ್ಟಿಪಲ್ಸ್ ಆಫ್ 4 ಅಂತ ನನಗೆ ಗೊತ್ತು. 4 9s 36 4 10s. ನ್ಯೂಮರೇಟರಲ್ಲಿ ಏನೇನು ಉಳ್ಕೊಂಡಿದೆ ಇವಾಗ? ನ್ಯೂಮರೇಟರಲ್ಲಿ ಏನೇನಿದೆ ಥಿಂಕ್ ಮಾಡಬೇಕು. ಸೊ ನ್ಯೂಮರೇಟರ್ 10 ಇದೆ, ಇಲ್ಲಿ 10 ಇದೆ. ಯಾಕೆ? ಇಲ್ಲಿ 0 ಸೈಡ್ ಕ್ಯಾನ್ಸಲ್ ಆಗಿದೆ. ಇಲ್ಲಿ 9 ಉಳ್ಕೊಂಡಿದೆ. ಸೊ ಹೌ ಡು ಐ ರೈಟ್? 10 × 10 ಓವರ್ 9. 10 × 10 ಓವರ್ 9. ಸರಿ, ನಾವು ವಾಟ್ ಇಸ್ 10 × 10? ಸೊ 100 ಓವರ್ 9. 100 ಓವರ್ 9 ಮೀಟರ್ ಪರ್ ಸೆಕೆಂಡ್. 100 ಓವರ್ 9 ಮೀಟರ್ ಪರ್ ಸೆಕೆಂಡ್. ಇಫ್ ಐ ಕನ್ವರ್ಟ್ 40 km/h, 40 km/h ಎಂದು ಕನ್ವರ್ಟ್ ಮಾಡಿದ್ರೆ, ಸೊ ವಾಟ್ ಇಟ್ ಸ್ಟ್ಯಾಂಡರ್ಡ್ ಯೂನಿಟ್ಸಲ್ಲಿ ಇಲ್ಲ ನೋಡಬೇಕು. ಸ್ಟ್ಯಾಂಡರ್ಡ್ ಯೂನಿಟ್ಸಲ್ಲಿ ಇದೆಯಾ? ಇಲ್ಲ. ಇಮಿಡಿಯೇಟಾಗಿ ಕನ್ವರ್ಟ್ ಮಾಡಬೇಕು. ಯಾವುದೇ ಪ್ರಾಬ್ಲಮ್ ಆದ್ರೂ 40 km/h ಅಂತಂದರೆ 3000. ಸರಿ, ಎಷ್ಟು ಬಂತು? 100. ಸೊ 100/9 ಮೀಟರ್ ಪರ್ ಸೆಕೆಂಡ್. ಸೊ ಇನಿಷಿಯಲ್ ವೆಲಾಸಿಟಿ ಗೊತ್ತು, ಫೈನಲ್ ವೆಲಾಸಿಟಿ ಗೊತ್ತು. ಟೈಮು 10 ಮಿನಿಟ್ಸ್. 10 ಮಿನಿಟ್ಸು. ಟೈಮ್ ಸ್ಟ್ಯಾಂಡರ್ಡ್ ಯೂನಿಟಲ್ಲಿದೆಯಾ? ಟೈಮ್ ಸ್ಟ್ಯಾಂಡರ್ಡ್ ಯೂನಿಟಲ್ಲಿ ಇದೆ ರಜನಿಕಾಂತ್? ಇಲ್ಲ. ಟೈಮ್ ಸ್ಟ್ಯಾಂಡರ್ಡ್ ಯೂನಿಟ್ಸಲ್ಲಿದೆಯಾ? ಇಸ್ ಇಟ್ ಸ್ಟ್ಯಾಂಡರ್ಡ್ ಯೂನಿಟ್? ಸೊ ಹೆಂಗೆ ಮಾಡ್ತೀವಿ ಸ್ಟ್ಯಾಂಡರ್ಡ್ ಯೂನಿಟ್ ಕನ್ವರ್ಟ್ ಮಾಡಬೇಕು ಅಂದರೆ? ಸೆಕೆಂಡು. ಸೊ 10 ಮಿನಿಟ್ಸ್ ಅಂದರೆ ಎಷ್ಟು ಸೆಕೆಂಡ್ಸು ಶ್ರಾವಣಿ? 10 × 50 ಕರೆಕ್ಟಾ? 60. ಸೊ ಟೈಮ್ ಈಸ್ ಈಕ್ವಲ್ ಟು 10 × 60. ಸೊ 600 ಸೆಕೆಂಡ್ಸ್. ಸೊ ನಮಗೆ ಗೊತ್ತು v is equal to u plus at. v is equal to u plus at. ಅಥವಾ a is equal to v minus u by t. a is equal to v minus u by t. ಕರೆಕ್ಟಾ? ಒರಿಜಿನಲ್ ಫಾರ್ಮುಲಾ
Acceleration means, so what is acceleration? Acceleration is final velocity minus initial velocity over time. So what is my final velocity? V. What is my initial velocity? U over time. ಇಷ್ಟು ಕ್ಲಿಯರಾ? ಲಾಸ್ಟ್ ಪ್ರೀವಿಯಸ್ ಸ್ಲೈಡಲ್ಲಿ ನಾವು ಇದನ್ನೇ ಮಾಡಿದ್ದು, ಕರೆಕ್ಟಾ? ಅಷ್ಟೇ, ಈ ಫಾರ್ಮುಲಾನ ಆಚೆ ಈಚೆ ಮಾಡಿದ್ದು ಅಷ್ಟೇ. ಇದನ್ನೇ ನಾವು ಎ ಇಂಟು ಟಿ ಅಂತ ಮಾಡಿದ್ದು. ಎ ಇಂಟು ಟಿ ಆಗುತ್ತಾಗುತ್ತೆ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಆಗುತ್ತೆ. ಇದನ್ನೇ ಮೈನಸ್ ವಿ ಆ ಕಡೆ ತೆಗೆದು ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ಬರೆದು, ಇದೇ ಬುಕ್ಕಲ್ಲಿ ಕೊಟ್ಟಿರೋದು. ಅದನ್ನು ನೀವು ಈ ಥರ ಬರ್ಕೊಂಡಿದ್ದೀವಿ ಅಷ್ಟೇ. ಬಟ್ ಬುಕ್ಕಲ್ಲಿ ಇದು ಕೊಡೋದಕ್ಕಿಂತ ಮುಂಚೆ ಇದು ನಮ್ಮ ಡೆಫಿನಿಷನು. ವಿ ಸ್ಟಾರ್ಟ್ ಫ್ರಮ್ ಹಿಯರ್, ಸರಿನಾ? ಸೊ ವಾಟ್ ಈಸ್ ಫೈನಲ್ ವೆಲಾಸಿಟಿ? ಸೊ ಫೈನಲ್ ವೆಲಾಸಿಟಿ ಈಸ್ 100/9. 100/9 So final velocity is 100/9 minus initial velocity 0 over time 600 seconds. So 100/9 minus 0 ಅಂತಂದರೆ 100/9 ಬಿಗ್ಗರ್ ಡಿನಾಮಿನೇಟರ್ 600. ಈ ಫ್ರ್ಯಾಕ್ಷನ್ ಸಾಲ್ವ್ ಮಾಡೋದು ಗೊತ್ತಿರಬೇಕು. 100/9 ಡಿವೈಡೆಡ್ ಬೈ 600 ಅಂತಂದರೆ ಏನೂ ಇಲ್ಲ ಅಂದರೆ 600/1 ಅಂತಲೇ ಅರ್ಥ, ಕರೆಕ್ಟಾ? ಸೊ 20 ಅಂತಂದರೆ ಏನಂತ ಅನ್ಕೊಬೋದು ನಾವು? ಡೆಸಿಮಲಲ್ಲಿ ಥಿಂಕ್ ಮಾಡಿದ್ರೆ 20.00 ಅಂತ ಅರ್ಥ. ಇದು ಸೇಮ್ 20 ಅಂತಂದರೆ 20/1 ಅಂತಲೂ ಅರ್ಥ. ಡಿನಾಮಿನೇಟರ್ ಏನೂ ಇಲ್ಲ ಅಂದರೆ ಡಿನಾಮಿನೇಟರ್ 1 ಇದೆ ಅಂತಲೇ ಅರ್ಥ. ಓಕೆ, 20 ಅಂದರೆ 20/1 ಅಂತ ಅನ್ಕೊಬೋದು. ಆದರೆ 20ನ 1/20 ಅಂತ ಅನ್ಕೊಳಕ್ಕಾಗಲ್ಲ, ಸರಿನಾ? ಸೊ 600/1 ಅಂತ ಅರ್ಥ. ಸೊ ಎನಿ ಫ್ರ್ಯಾಕ್ಷನ್ಸ್ ಆಫ್ ದ ಫಾರ್ಮ್ಯಾಟ್ ನಾವು a/b ಬಿಗ್ಗರ್ ಡಿನಾಮಿನೇಟರ್ c/d ಅಂತ ಬರೆದರೆ ಇದನ್ನು ನಾವು ಹೆಂಗೆ ಸಾಲ್ವ್ ಮಾಡ್ತೀವಿ? a/bನೇ ಇರುತ್ತೆ. ಈ ಡಿನಾಮಿನೇಟರ್ ಇರುತ್ತಲ್ಲ, ದಟ್ ಬಿಕಮ್ಸ್ ಅ ರೆಸಿಪ್ರೋಕಲ್, ಉಲ್ಟಾ, ಕರೆಕ್ಟಾ? ಸೊ ಇದನ್ನು d/c, ಈ ಡಿನಾಮಿನೇಟ್ರಲ್ಲೇ ಇರೋ ಡಿನಾಮಿನೇಟರ್, ದ ಡಿನಾಮಿನೇಟರ್ ವಿಚ್ ಇಸ್ ಇನ್ ದ ಡಿನಾಮಿನೇಟರ್ ಗೋಸ್ ಟು ದ ನ್ಯೂಮರೇಟರ್, ಕರೆಕ್ಟಾ? ಸೊ a/b ಅಂತಿದ್ರೆ a/b ಇಂಟು c/d. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಈ ಥರ ಬರ್ತಾ ಇರುತ್ತೆ, ಇನ್ನೊಂದು 2 ಸಲ ಕ್ಲಾರಿಫೈ ಮಾಡೋಣ, ಬಟ್ ಈಗ ಸಾಲ್ವ್ ಮಾಡೋಣ. ಸೊ 100/9 ಇಂಟು 600/1 ಅಂತ ಇರೋದನ್ನ ಏನು ಬರ್ಕೋತೀನಿ? ಉಲ್ಟಾ 1/600. ಸೊ 2 zeros 2 zeros ಕ್ಯಾನ್ಸಲ್ ಆಗುತ್ತೆ, 1/9 ಬರುತ್ತೆ. ಸೊ ವಾಟ್ ಈಸ್ 1/9? 1/9 ಇಂಟು 6, 1/9 ಇಂಟು 6. ಆಕ್ಸಲರೇಷನ್ ಈಸ್ ಈಕ್ವಲ್ ಟು 1/6 ಇಂಟು 9, 54. 6 ಇಂಟು 9 54. 1/54 ಆಕ್ಸಲರೇಷನ್ ಯೂನಿಟು m/s². ಏನಕ್ಕೆ m/s² ಅಂತ ಹೇಳ್ತೀನಿ. ಪ್ರಾಬ್ಲಮ್ ಅರ್ಥ ಆಯ್ತಾ? ಕ್ಲಿಯರ್? ಸಿಂಪಲ್ ಪ್ರಾಬ್ಲಮ್ಸ್ ಇದು. ಸೊ ಇನಿಷಿಯಲ್ ವೆಲಾಸಿಟಿ ನಾವು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಪ್ರಾಬ್ಲಮ್ನ. ಓಕೆ, ಟ್ರೈನ್ ಆದರೂ ಕೊಡಲಿ, ಬೈಕ್ ಆದರೂ ಕೊಡಲಿ, ಕಾರ್ ಆದರೂ ಕೊಡಲಿ, ಯಾವುದೋ ಒಂದು ಆಬ್ಜೆಕ್ಟ್ ನಾನು ಎಸಿತಾ ಇದ್ದೀನಿ ಅಂತ ಏನಾದ್ರು ಕೊಡಲಿ, ನಾನು ಇಮ್ಯಾಜಿನ್ ಮಾಡ್ಕೋ. ಓಕೆ ಆಬ್ಜೆಕ್ಟ್ ಮೂವ್ ಆಗ್ತಾಯಿದೆ ಅಂತಂದರೆ ಅದು ರೆಸ್ಟಲ್ಲಿದ್ದ ಮೂವ್ ಆಗ್ತಾಯಿದೆಯಾ ಇಲ್ಲ ಆಲ್ರೆಡಿ ಮೂಮೆಂಟಲ್ಲಿದೆಯಾ? ಓಕೆ, ರೆಸ್ಟಲ್ಲಿದ್ದರೆ ಇನಿಷಿಯಲ್ ವೆಲಾಸಿಟಿ 0 ಅಂತ ಓದ್ತೀನಿ. ಆ ಮೂಮೆಂಟ್ ಆಗಬೇಕಾದ್ರೆ ಮೂಮೆಂಟ್ ಆಗಿರೋ ಸ್ಟಾಪ್ ಆಗ್ತಾಯಿದೆಯಾ ಇಲ್ಲ ಮೂಮೆಂಟಲ್ಲೇ ಇದೆಯಾ? ಫೈನಲ್ ವೆಲಾಸಿಟಿ ನೋಡ್ತೀನಿ, ಸ್ಟ್ಯಾಂಡರ್ಡ್ ಯೂನಿಟಲ್ಲಿ ಇದೆಯಾ ನೋಡ್ತೀನಿ, ಟೈಮ್ ಎಷ್ಟು ಅಂತ ನೋಡ್ತೀನಿ. ಸೊ ಬೇಸಿಕ್ ಫಾರ್ಮುಲಾಸ್ ಮರಿಬಾರ್ದು. ಬೇಸಿಕ್ ಫಾರ್ಮುಲಾ ಏನಿರುತ್ತೆ ಅದನ್ನು, ಇದೇ ಬೇಸಿಕ್, ಇದರಿಂದನೇ ಎಲ್ಲ ಅದನ್ನು ಅಪ್ಲೈ ಮಾಡಬೇಕು. ಕ್ಲಿಯರ್? ಸೊ ಈ ಪ್ರಾಬ್ಲಮ್ ಬರ್ಬೋದು. ಸೊ ಇದರಲ್ಲಿ 2-3 ಪ್ರಾಬ್ಲಮ್ಸ್ ಮಾಡೋಣ ಮೋಷನ್ಸಲ್ಲಿ, ಯಾಕಂದರೆ ಗ್ರಾವಿಟೇಷನಲ್ಲಿ ಎಗೇನ್ ವಿ ಯೂಸ್ ಮೋಷನ್. ಸೊ ಫಿಸಿಕ್ಸಲ್ಲಿ ಹೆಂಗೆ ಅಂದರೆ ಎಲ್ಲ ಕನೆಕ್ಟೆಡು, ಮೋಷನ್ಸು, ನ್ಯೂಟನ್ ಲಾಸು, ಗ್ರಾವಿಟೇಷನ್ನು, ಎನರ್ಜಿ ಆಲ್ ಕನೆಕ್ಟೆಡ್. ಲೈಕ್ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3. ಸ್ಟೆಪ್ 1 ಗೊತ್ತಿಲ್ಲ ಅಂದರೆ ಎಗೇನ್ ನಾನು ಯಾವ್ದಾದ್ರು ನೆಕ್ಸ್ಟು ಕಾರ್ ಫಾಲಿಂಗ್ ಫ್ರಮ್ ಬ್ರಿಡ್ಜ್ ಅಂತ ಅಂತೀನಿ. ಕಾರ್ ಒಂದು ಬ್ರಿಡ್ಜಿಂದ ಫಾಲ್ ಆಗಬೇಕು ಅಂದರೆ ಇನಿಷಿಯಲ್ ವೆಲಾಸಿಟಿ 0, ಫೈನಲ್ ವೆಲಾಸಿಟಿ ಸಮ್, ಆಕ್ಸಲರೇಷನ್ ಈಸ್ ಈಕ್ವಲ್ ಟು ಗ್ರಾವಿಟೇಷನ್ ಅಂತೀನಿ. ಇದನ್ನು ಅರ್ಥ ಆಗಬೇಕು ಅಂತಂದರೆ ಸಿಂಪಲ್ ಪ್ರಾಬ್ಲಮ್ಸ್ ಗೊತ್ತಿರಬೇಕು. ಅವಾಗ ಒಂದೇ ಸಲ ಇದನ್ನು ಅರ್ಥ ಆಗೋಲ್ಲ, ಕರೆಕ್ಟಾ? ಯಾವುದೋ ಒಂದು ಲೈಕ್ ಸ್ಟೋನ್ ಥ್ರೋಸ್ ಅಪ್ವಾರ್ಡ್ಸ್ ಅಂತ ಅಂತೀನಿ,
ಆಗ ಅಪ್ವಾರ್ಡಲ್ಲಿ ಒಂದು ಕಲ್ಲು ಎಸ್ದಾಗ ಇದು ಯಾವುದೋ ಒಂದು ಮೊಮೆಂಟಲ್ಲಿ ವೆಲಾಸಿಟಿ ಇಸ್ ಈಕ್ವಲ್ ಟು ವಿ ಆಗಿ 0 ಆಗಿರ್ತದೆ. ಇನಿಷಿಯಲ್ ವೆಲಾಸಿಟಿ ನಾನು ಎಸಿಬೇಕಾದ್ರೆ ಯಾವುದೋ ಒಂದು ಸ್ಪೀಡಲ್ಲಿ ಎಸ್ತಿರ್ತೀನಿ. ಅದರ ಆಕ್ಸಲರೇಷನ್ ಏನು ಗ್ರಾವಿಟೇಷನ್ ಅಂತಂದಾಗ ಸೊ ನಮ್ಗೆ ಗೊತ್ತಿರಬೇಕು. ಇಲ್ಲಿ ಆಕ್ಸಲರೇಷನ್ ಗ್ರಾವಿಟೇಷನ್ ಅಲ್ಲ, ಯಾಕೆಂದರೆ ಲೈಕ್ ಗ್ರಾವಿಟೇಷನ್ ಕಾರು ನೆಲದ ಮೇಲೆ ಇದ್ದೇ ಇರ್ತದೆ. ಬಟ್ ಆಕ್ಸಲರೇಷನ್ ಇಸ್ ಡ್ಯೂ ಟು ದ ಇಂಜಿನ್ನು ಪವರು, ಅದರಿಂದ ಫ್ಯೂಲಿಂದ ನಾವು ಆಕ್ಸಲರೇಷನ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ. ನ್ಯಾಚುರಲ್ ಆಕ್ಸಲರೇಷನ್ ಲೈಕ್ ಗ್ರಾವಿಟೇಷನ್ ಅಲ್ಲ. ಬಟ್ ಹಂಗಾರೆ ಗ್ರಾವಿಟೇಷನ್ ಇರಲ್ವಾ ಕಾರ್ಗೆ? ಇದ್ದೇ ಇರುತ್ತೆ ಗ್ರಾವಿಟೇಷನ್. ಕಾರ್ ಎಕ್ಸ್ಪೀರಿಯನ್ಸಸ್ ಗ್ರಾವಿಟೇಷನ್. ಇವಾಗ ಗ್ರಾವಿಟೇಷನ್ ಅಂದರೆ ಗೊತ್ತು, ಕಾರು ಗ್ರಾವಿಟೇಷನ್ಗೆ ಇದ್ದೇ ಇರುತ್ತೆ. ಬಟ್ ನಾವು ಆ ಆಕ್ಸಲರೇಷನ್ ಥಿಂಕ್ ಮಾಡ್ತಾಯಿಲ್ಲ. ಸೊ ವಿ ಆರ್ ಫೈಂಡಿಂಗ್ ದ ಆಕ್ಸಲರೇಷನ್ ಕ್ರಿಯೇಟೆಡ್ ಬೈ ದ ಇಂಜಿನ್. ಆ ಕಾರಲ್ಲಿ ಏನು ಆಕ್ಸಲರೇಷನಿಂದ ಇರುತ್ತೆ ಅಷ್ಟು ಮಾತ್ರ ಯೋಚನೆ ಮಾಡ್ತಾಯಿದ್ದೀವಿ. ಕಾರ್ ಮೂವ್ ಆಗೋಕ್ಕಷ್ಟೇ. ಕಾರ್ ಮೇಲೆ ಅರ್ತ್ ಗ್ರಾವಿಟೇಷನ್ಸ್ ಇದ್ದೇ ಇರುತ್ತೆ. ಬಟ್ ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಅದನ್ನು ನಾವು ಈ ಪಾಯಿಂಟಲ್ಲಿ ಕನ್ಸಿಡರ್ ಮಾಡಿಲ್ಲ. ಅರ್ಥ ಆಗ್ತಾಯಿದೆಯಾ? ಇಷ್ಟೇ. ಸೊ ಈ ಥರ ಸಿಂಪಲ್ ಪ್ರಾಬ್ಲಮ್ಸು 2-3 ಪ್ರಾಬ್ಲಮ್ಸ್ ವಿ ಸಾಲ್ವ್ 2-3 ಪ್ರಾಬ್ಲಮ್ಸ್ ಲೈಕ್ ದಿಸ್ ಆ್ಯಂಡ್ ವಿ ಮೂವ್ ಟು ದ ಗ್ರಾವಿಟೇಷನ್. ಬರಿಬೇಕಾದ್ರೆ ಎಲ್ಲರೂ ಡೌಟ್ ಇದ್ದರೆ ಕೇಳಬೇಕು. ಸೊ ದಿಸ್ ಈಸ್ 600 seconds. ಸೊ ಬರಿಬೇಕಾದ್ರೆ ಥಿಂಕ್ ಮಾಡಿ ಯೋಚನೆ ಮಾಡಿ ಬರಿತಾ ಇರಬೇಕು. ಓಕೆ, ಯಾಕೆ ಹಿಂಗೆ ಬರಿತಾ ಇದ್ದೀನಿ ಅಂತ.